ಅಂದ್ರೆ ಕಡಿಮೆ ಆಗಿದೆ ಈಗ. ಆತ್ಮಕ್ಕೆ ಶಕ್ತಿ ಇಲ್ಲ, ಸುಖ ಶಾಂತಿ ಇಲ್ಲ, ದೇಹಕ್ಕೂ ಶಕ್ತಿ ಇಲ್ಲ. ಯಾಕೆಂದ್ರೆ ಫಲವತ್ತಾದ ಮಣ್ಣಿಲ್ಲ, ಅದು ಹೋಯ್ತು. ಅದ್ರಾಗ ಸತ್ವಿದ್ರೆ ನಮಗೆ ತಿಂದ್ರೆ ಶಕ್ತಿ ಬರ್ತದೆ. ನೀರು ಶುದ್ಧ ಇಲ್ಲ, ಫಿಲ್ಟರ್ ಮಾಡಿ ನೀರು ಕುಡಿತೀವಿ, ಎಲ್ಲ ಅಶುದ್ಧ. ನೀರು ಗಾಳಿ ಶುದ್ಧ ಇಲ್ಲ, ಅದನ್ನು ಫಿಲ್ಟರ್ ಮಾಡಿ ಮಷಿನ್ ಬಂದ. ಹಿಂಗೆ ಅಶುದ್ಧವಾಗಿದೆ. ಸತ್ವಹೀನವಾದ ಜಗತ್ತಿಗೆ ಸತ್ವ ಕೊಡೋದಕ್ಕೆ, ಶಕ್ತಿ ಕೊಡೋದಕ್ಕೆ ಸರ್ವಶಕ್ತಿವಂತ ಭಗವಂತ ಬರ್ತದೆ. ಈಗ ಬಂದು ನಮ್ಮೆಲ್ಲರಿಗೂ ಇಂಜೆಕ್ಷನ್ ಬೇಡ, ಸುಳ್ಳಿಲ್ಲ, ಮೋಸ ಇಲ್ಲ, ಸತ್ಯವಂತರು ಪುಣ್ಯಾತ್ಮರ ಕಾಲದಲ್ಲಿ ಮಳೆ ಬೆಳೆ ಸಮೃದ್ಧ ಸಾಹುಕಾರ ಎಲ್ಲರಿಗೂ 150 ವರ್ಷ ಆಯುಸ್ಸು, ಸಂಪೂರ್ಣ ಆರೋಗ್ಯ, ಸಂಪೂರ್ಣ ಸುಖ ಶಾಂತಿ, ಬಡವರೇ ಇರೋದಿಲ್ಲ. ಅದಕ್ಕೆ ಸ್ವರ್ಗ, ವೈಕುಂಠ, ರಾಮರಾಜ್ಯ, ಶಿವಾಲಯ, ಹೆವನ್, ಪ್ಯಾರಡೈಸ್. ಇದು ಯಾಕೆ ನಿಮಗೆ ಹೇಳ್ತಾ ಇದ್ರೆ ನಿಮ್ಗೆಲ್ಲರಿಗೂ ಸುಖ ಶಾಂತಿ ಆಸ್ತಿ ಕೊಡೋಕೆ ಅಂತಹ ತಂದೆ ದಯಾಮಯಿ ಕರುಣಾಮಯಿಗೆ ಪ್ರೀತಿಯಿಂದ ನೆನಪು ಮಾಡಬೇಕು. ಆ ಪರಮಾತ್ಮ ಏನ್ ಮಾಡ್ಬೇಕು? ಪ್ರೀತಿಯಿಂದ ನೆನಪು ಮಾಡ್ಬೇಕು. ನಾನು ಹೇಳ್ದಂಗೆ ಹೇಳ್ತೀರಲ್ರು, ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ. ಯಾಕೆಂದ್ರೆ ಅಲ್ಲಿಗೆ ಹೋಗ್ಬೇಕೀಗ. ಮೈಸೂರಿಗೆ ಹೋಗ್ಬೇಕಾದ್ರೆ ಮೈಸೂರು ಬಸ್ ಹತ್ಬೇಕು. ಈಗ ಯಾರು ಇಲ್ಲಿ ಭೂಮಿಯಾಗ ಇರಂಗಿಲ್ಲ. ಪರಂಧಾಮಕ್ಕೆ ಹೋಗಿಂದ ಈ ಸೈಟ್ ಕ್ಲಿಯರ್ ಆಗುತ್ತಿದೆ. ಇದು ಹಳೆ ಹೋಗಿದೆ, ಹೊಸದು ಬರ್ತದೆ. ಇಲ್ಲಿ ಟಿವಿ ಬರ್ತಾ ಇತ್ತು ನೋಡ್ರಿ, ಇದೇ ಸ್ವರ್ಗ, ನೋಡ್ಕೊಂಬಿಡಿ. ಈಗ ನರಕ ಹೋಗಿ ಸ್ವರ್ಗ ಈಗ ಬರ್ತದೆ. ಇದು ವಿಡಿಯೋ ಬರ್ತಾ ಇತ್ತು, ನಿಮ್ಗೆ ಹೇಳಲಿಲ್ಲ, ಸೌಂಡ್ ಕೊಡ್ಲಿಲ್ಲ. ಕಲಿಯುಗ ಹೋಗ್ತದೆ ಇಷ್ಟೊಂದು. ಹಾಗಾಗಿ ಇದ್ರ ಬಗ್ಗೆ ಆಸೆ ಇಟ್ಕೊಬೇಡ್ರಿ ಜಾಸ್ತಿ. ಇನ್ನೊಂದಿಷ್ಟು ಮನೆ ಕಟ್ಟೋಣ, ಇನ್ನೊಂದಿಷ್ಟು ತಲೆ ಹೊಡೆಯೋಣ, ಇನ್ನೊಂದಿಷ್ಟು ದುಃಖ ಮಾಡೋಣ, ಯಾರಿಗೂ ತೊಂದರೆ ಕೊಟ್ಟು ದೂರು ಸುಳ್ಳು ಮಾಡೋ ಮೋಸ ಮಾಡಿ ಏನೋ ಮಾಡಿ ಬದುಕೋಣ ಅಂತ ಹೋಗ್ಬೇಡಿ, ಆಸೆ ಇಟ್ಕೋಬೇಡಿ. ಯಾಕಂದ್ರೆ ಇದು ಏನ್ ಮಾಡಿದ್ರು ಹೋಗೋದಿಲ್ಲ, ಇದೆ ಹಳೇದು ಹೋಗುತ್ತೆ. ಸೀನ್ರಿ ಚೇಂಜ್ ಆಗ್ತಾರೆ. ಈಗ ನಾಟಕಕ್ಕೆ ಸೀನ್ ಹಾಕ್ತಿದೆ, ರಾಜ ದರ್ಬಾರಿಗೆ ಹಾಕ ಅಂತ ಹೇಳಿ ಹಾಕ್ತಾರಲ್ಲ, ಈಗ ಕಲಿಯುವುದು ಹೋಗ್ತದೆ, ಸ್ವರ್ಗ ಸೀನ್ ಆಗ್ತದೆ. ಈಗ ಸೀನ್ ಚೇಂಜ್ ಆಗ್ತದೆ. ನಾಟಕದ ಸೀನ್ ಜೊತೆಗೆ ನಾವು ಚೇಂಜ್ ಆಗ್ಬೇಕಲ್ಲ. ನಾವ್ ಹೆಂಗಿರ್ತೀವಿ ಗೊತ್ತಾ? ಹಿಂಗಿರಲ್ಲ. ಅಲ್ಲಿ ಫೋಟೋದ ನೋಡ್ತೀರಲ್ಲ, ಲಕ್ಷ್ಮೀನಾರಾಯಣ ಡ್ರೆಸ್ ಹೆಂಗಿದೆ ಹಂಗಿರ್ತೀವಿ. ನರದಂತ ಮಾನವ ನಾರಾಯಣ, ನಾರಿಂದ ಲಕ್ಷ್ಮಿ ಆಗ್ತೀವಿ. ಈಗ ಎಲ್ಲ ಬಂಗಾರದ ಆಭರಣ, ಬಂಗಾರ ಕಿರೀಟ ಹಾಕೋತೀವಿ, ತಲೆ ಮೇಲೆ ಟೋಪಿನಿ ಇಲ್ಲ, ನಮ್ಗೆ ಕಿರೀಟ ಎಲ್ಲಿಂದ ಬಂತು? ಅರ್ಥ ಆಯ್ತಾ? ಹಾಗಾಗಿ ಬಹಳ ಸಾವುಕಾರ ಇರ್ತೀವಿ. ಬಂಗಾರದ ಎಳೆಗಳಿಂದ ಇದು ಬಟ್ಟೆ ಮಾಡಿರ್ತಾರೆ, ರೇಷ್ಮೆ ಬಟ್ಟೆಗೆ ಟೆನ್ಷನ್. ಇದು ಯಾಕೆ ಬೇಕಪ್ಪ ಅನ್ಸುತ್ತೆ, ಒಂದ್ಸಲ ಬೇಜಾರಾಗುತ್ತೆ. 3 ದಿವಸಕ್ಕೆ ನೀರು ಬಿಡ್ತಾರೆ ಅಂತ ನೋಡಿ. ಈ ತರ ಟೆನ್ಷನ್ ಇರಲ್ಲ ಅಲ್ಲಿ. ಸಿಹಿ ನೀರಿನ ಸರೋವರ, ಹಾಲು ತುಪ್ಪ ನದಿ ಹರಿತದೆ ಅಂತ ಹೇಳ್ತಾ ಭಗವಂತ. ಈ ರೀತಿ ನೀರಿಗೆಲ್ಲ ಕಷ್ಟಪಡೋದಲ್ಲ, ಅಷ್ಟು ಸಂಪತ್ತು ಸಾಹುಕಾರಕ್ಕೆ. ನೀವೊಬ್ಬೊಬ್ಬರಿಗೆ ನೀವೊಬ್ಬರೇ ಏನ್ ಹೆಸರಮ್ಮ? ನಿಮ್ಮ ಹೆಸರೇನು? ಸಾವಿತ್ರಮ್ಮಗೆ ಮೈಸೂರ ಬರ್ಕೊಟ್ರೆ ಯಾರಿಗೆ ಸುಳ್ಳು ಹೇಳ್ತೇವ ನೀನು? ಯಾರಿಗೆ ದುಃಖ ಬರ್ತಾನೆ ಇರ್ತದೆ. ನೀನ್ ಯಾರು ಸುಳ್ಳು ಮಾಡ್ಬೇಕು, ಮೋಸ ಮಾಡ್ಬೇಕು, ಲಂಚ ಹೊಡಿ, ಏನು ಮಾಡೋದಿಲ್ಲ ಅವಾಗ. ಅದೇ ಸತ್ಯಯುಗ ಅಂದ್ರೆ, ಅದೇ ಸ್ವರ್ಗ. ಅಂದ್ರೆ ಭೂಮಿ ಮೇಲೆ ಕಡಿಮೆ ಜನ ಇರ್ತಾರೆ. ನಾವೆಲ್ಲರೂ ಭಾರತೀಯರು ಮಾತ್ರ ಇರ್ತೀವಿ. ಯಾವ ದೇಶನೇ ಇರೋದಿಲ್ಲ. ಎಷ್ಟೋ ಅವರೇ ಹೊಡೆದಾಡ್ ಸಾಯ್ತಾರೆ. ಅವರೆಲ್ಲ ಮೋಸ ಮಾಡಿ ಊಟ ಮಾಡಿ ಹೋಗಿ ಅಲ್ಲ ಅಂತವನ ಬಗ್ಗೆ ಅಲ್ಲಿ ಹೇಳಿಕೊಡ್ತಾರೆ ಪರಮಾತ್ಮನಿಗೆ. ಅಡ್ರೆಸ್ ಕೊಟ್ಟೆ, ಅಡ್ರೆಸ್ ಬನ್ನಿ, ಬೆಟ್ಟಡಿ ರಸ್ತೆ ಅಂತಿದೆ, ಇಲ್ಲಿ ಬ್ರಹ್ಮಾಪನಿ ಸಂಸ್ಥೆಯಲ್ಲಿ ಬಂದ್ರೆ ಫ್ರೀಯಾಗಿ ಬನ್ನಿ, ಅದು ದುಡ್ಡು ಕಾಸು ತರಂಗಿಲ್ಲ. ಸ್ನಾನ ಮಾಡಕ ಬನ್ನಿ, ಒಂದು ಅರ್ಧ ಗಂಟೆ ಕೆಳಕಡಿ, ಪುನಃ 2 ದಿನ ಬಂದು ಸಾಕು.